ಕ್ಲಿನಿಕಲ್ ಫೀಚರ್ಸ್ ಇನ್ ಮೆಗಲೋಬ್ಲಾಸ್ಟಿಕ್ ಅನೀಮಿಯಾ. ಸೊ ಕ್ಲಿನಿಕಲ್ ಫೀಚರ್ಸ್ ಅಂದರೆ ಪೇಷಂಟಲ್ಲಿ ನಾವು ಏನು ಸಿಮ್ಟಮ್ಸ್ ನೋಡ್ತೀವಿ, ಏನು ಸೈನ್ಸ್ ನೋಡ್ತೀವಿ ಅನ್ನೋದು. ಇವ್ರಿಗೆ ಅನೀಮಿಯಾ ಇರ್ತದೆ. ಈ ಅನೀಮಿಯಾ ಏನಿರ್ತದೆ, ಮ್ಯಾಕ್ರೋಸೈಟಿಕ್ ಇರ್ತದೆ. ಮ್ಯಾಕ್ರೋಸೈಟಿಕ್ ಅಂದ್ರೇನು, ರೆಡ್ ಬ್ಲಡ್ ಸೆಲ್ಸ್ ವಾಲ್ಯೂಮ್ ಲಾರ್ಜ್ ಆಗಿಬಿಟ್ಟಿದೆ, ದೊಡ್ಡಗಾಗಿಬಿಟ್ಟಿದೆ, ಇನ್ಕ್ರೀಸ್ ಆಗಿದೆ, ಸೈಜು ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಬರೋದು ಮೆಗಲೋಬ್ಲಾಸ್ಟಿಕ್ ಅನೀಮಿಯಾ. ಮೆಗಲೋಬ್ಲಾಸ್ಟಿಕ್ ಅಂದ್ರೇನು, ಬೋನ್ ಮ್ಯಾರೋ ಅಲ್ಲಿ ಮೆಗಲೋಬ್ಲಾಸ್ಟ್ ನೋಡ್ತೀವಿ. ಈ ಅನಿಮಿಯಾ ಗ್ರ್ಯಾಜುವಲಿ ಪ್ರೋಗ್ರೆಸಿವ್, ಸಡನ್ನಾಗಿ ಬರೋಂಗಿಲ್ಲ, ಇದು ಸಾವಕಾಶ ಆಗಿ ಹೆಚ್ಚಾಗ್ತಾ ಹೋಗ್ತದೆ. ಆನಂತರ ಗ್ಲಾಸೈಟಿಸ್ ಇದು ಒಂದು ಟಂಗ್ ಪಿಕ್ಚರ್. ಸೊ ಟಂಗ್ ಹೆಂಗೆ ಆಗಿಬಿಡ್ತದೆ, ಸ್ಮೂತ್ ಆಗ್ತದೆ, ರೆಡ್ ಕಲರ್ ಟಂಗ್ ಆಗ್ತದೆ, BP ದಪ್ಪಾಗಿರ್ತದೆ. ನೆಕ್ಸ್ಟ್ ಇದು ಬರೋದು ನ್ಯೂರಲಾಜಿಕಲ್ ಕಾಸಸ್ ತುಂಬ ಇಂಪಾರ್ಟೆಂಟ್. ಈವನ್ ಇನ್ ಎಂಟ್ರೆನ್ಸ್ ವ್ಯೂ ಅಲ್ಲಿ ಇದು ಇಂಪಾರ್ಟೆಂಟ್. ಇಟ್ ಈಸ್ ಸೀನ್ ಮೋರ್ ಕಾಮನ್ ಇನ್ ವಿಟಮಿನ್ B12 ಡೆಫಿಷಿಯನ್ಸಿಯಲ್ಲೇ ಇದು ನೋಡ್ತೀವಿ. ಯೂಶಲಿ ಫೋಲೇಟ್ ಡೆಫಿಷಿಯನ್ಸಿಯಲ್ಲಿ ನಾವು ನ್ಯೂರಲಾಜಿಕಲ್ ಕಾಂಪ್ಲಿಕೇಶನ್ಸ್ ನೋಡೋಂಗಿಲ್ಲ. ಸೊ ಇದರಲ್ಲಿ ಏನಾಗ್ತದೆ, ವಿ ಆಲ್ರೆಡಿ ರೆಡ್ ಎಲ್ಲಿ ನಾ ಲಾಸ್ಟ್ ಸೆಷನಲ್ಲಿ ನಿಮಗೆ ಹೇಳಿತ್ತು, ಈ ವಿಟಮಿನ್ B12 ಮೆಟಬಾಲಿಸಮಲ್ಲಿ ಹೇಗೆ ನ್ಯೂರೋನಲ್ ಲಿಪಿಡ್ಸ್ ಅಫೆಕ್ಟ್ ಆಗ್ತಾವೆ, ಹಾಗಾಗಿ ನ್ಯೂರೋನಲ್ ಡಿಜೆನರೇಷನ್ ಆಗ್ತದೆ. ಸೊ ಡಿಮೈಲಿನೇಷನ್ ಆಫ್ ಪೆರಿಫರಲ್ ನರ್ವ್ಸ್ ಆಗಿರ್ತದೆ, ಸ್ಪೈನಲ್ ಕಾರ್ಡು ಆಗಿರ್ತದೆ, ಸೆರಿಬ್ರಮ್ಮು ಆಗಿರ್ತದೆ. ಸೊ ನಮಗೆ ಸಿಕ್ಕೋದು ಏನು ಡಿಸೀಸ್, ಸಬ್ ಅಕ್ಯೂಟ್ ಕಂಬೈನ್ಡ್ ಡಿಜೆನರೇಷನ್ ಆಫ್ ಸ್ಪೈನಲ್ ಕಾರ್ಡ್. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಸೊ ದಿಸ್ ಕಮ್ಸ್ ಯೂಶಲಿ ಇನ್ ಎಂಟ್ರೆನ್ಸ್, ದಿಸ್ ಕ್ವೆಶನ್ ಈಸ್ ಆಸ್ಕ್ಡ್. ಇದರಲ್ಲಿ ವಿಟಮಿನ್ B12 ಡೆಫಿಷಿಯನ್ಸಿ ಕಾಸಸ್ ಸಬ್ ಅಕ್ಯೂಟ್ ಕಂಬೈನ್ಡ್ ಡಿಜೆನರೇಷನ್ ಆಫ್ ಸ್ಪೈನಲ್ ಕಾರ್ಡ್. ಸೊ ಇದರಲ್ಲಿ ಏನೇನು ಸಿಮ್ಟಮ್ಸು ನಮಗೆ ಸಿಗ್ತಾವೆ, ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್, ನಂಬ್ನೆಸ್ ಆಗಿಬಿಟ್ಟಿರ್ತದೆ, ಪ್ಯಾರಸ್ಥೀಷಿಯಾಸ್ ಇರ್ತಾವೆ, ಮೀನ್ಸ್ ಪಿನ್ಸ್ ಆ್ಯಂಡ್ ನೀಡಲ್ಸ್ ಲೈಕ್ ಸೆನ್ಸೇಷನ್ ಇನ್ ದ ಫಿಂಗರ್ಸ್ಗೆ ನಾವು ಪ್ಯಾರಸ್ಥೀಷಿಯಾ ಅಂತೀವಿ. ವೀಕ್ನೆಸ್ ಇರ್ತದೆ. ಏಟ್ಯಾಕ್ಸಿಯಾ ಅಂದರೆ ಬ್ಯಾಲೆನ್ಸ್ ಆಗಿ ಇರೋಂಗಿಲ್ಲ, ಇವರಿಗೆ ಬ್ಯಾಲೆನ್ಸ್ ತಪ್ಪೋಗ್ತಾ ಇರ್ತದೆ ನಡೆಯುವಾಗ. ಪುವರ್ ಫಿಂಗರ್ ಕೋಆರ್ಡಿನೇಷನ್, ಡಿಮಿನಿಷ್ಡ್ ರಿಫ್ಲೆಕ್ಸಸ್, ಸಮ್ಟೈಮ್ಸ್ ರಿಫ್ಲೆಕ್ಸಸ್ ಇರಾಮಲ್ಲೂ ಇರಬಹುದು, ಇಲ್ಲನ್ನ ವೆರಿ ಫ್ಯೂ ಕಂಡೀಷನ್ಸಲ್ಲಿ ರಿಫ್ಲೆಕ್ಸಸ್ ಹೈಪರೂ ಇರಬಹುದು. ಆ ನಂತರ ಈ ಕಂಡೀಷನ್ ಈಸ್ ಆಲ್ವೇಸ್ ಇರ್ರಿವರ್ಸಬಲ್. ನಾವು ಏನಾವುದು ವಿಟಮಿನ್ B12 ಇಂಜೆಕ್ಷನ್ ಕೊಟ್ಟಿವಿ, ಇದು ವಾಪಸ್ ಬರ್ತದನ್ನ, ನೋ, ಇಟ್ ಈಸ್ ಇರ್ರಿವರ್ಸಬಲ್ ಕಂಡೀಷನ್. ಸೊ ಇನಿಷಿಯಲ್ ಇದಾಗಷ್ಟೇ ನಾವು ಟ್ರೀಟ್ಮೆಂಟ್ ಕೊಟ್ಟುಬಿಟ್ಟ ಇದು ರಿವರ್ಟ್ ಬ್ಯಾಕ್ ಆಗಿಬಿಡ್ತದೆ. ಇಲ್ಲ ಸಬ್ ಅಕ್ಯೂಟ್ ಕಂಬೈನ್ಡ್ ಡಿಜೆನರೇಷನ್ ಆಗಿಬಿಟ್ಟಿದೆ ಅಂದರೆ ಇರ್ರಿವರ್ಸಬಲ್ ಕಂಡೀಷನ್. ಆ ನಂತರ ನೆಕ್ಸ್ಟ್ ಈ ನ್ಯೂರಲಾಜಿಕಲಲ್ಲಿ ಮೈಲ್ಡ್ ಮೆಮರಿ ಲಾಸು ಇರ್ತದೆ, ಕನ್ಫ್ಯೂಷನ್ ಇರ್ತದೆ, ಸ್ವಲ್ಪ ರೆಡ್ಯೂಸ್ಡ್ ವಿಷನ್, ಬಿಕಾಸ್ ಆಪ್ಟಿಕ್ ನರ್ವ್ದು ಡಿಮೈಲಿನೇಷನ್ ಆಗ್ತದೆ. ಸೊ ವಿಷನ್ನು ರೆಡ್ಯೂಸ್ ಆಗಿರ್ತದೆ. ನೆಕ್ಸ್ಟ್ ಅದರ್ಸ್ಗೆ ಹೋಗೋಣ. ಅದರ್ಸ್ ದೀಸ್ ಲೈಕ್ ಆ್ಯಂಗುಲರ್ ಸ್ಟೊಮಟೈಟಿಸ್, ಇದು ನಾವು ಐರನ್ ಡೆಫಿಷಿಯನ್ಸಿ ಅನಿಮಿಯಲ್ಲಿ ನೋಡ್ಬೋದು, ಪರ್ಪ್ಯೂರಾ ಅಲ್ಲಿ ನೋಡ್ಬೋದು, ಇದು ವಿಟಮಿನ್ B12 ಡೆಫಿಷಿಯನ್ಸಿಲಿ ಪರ್ಪ್ಯೂರಾನು ನೋಡ್ಬೋದು.